ಯಾಕೆ ಬೇವ ಉಸುರ್ನು ಬರಾಕೆ ಇಲ್ಲ ಏನು ಕೆಲಸ ಇತ್ತು? ಹೂನಪ್ಪ ಕೆಲಸ ಇತ್ತು ನೋಡಿ, ಅದಕ್ಕೆ ಮತ್ತೆ 3 ಮಂದಿನ ಕಳಿಸಿದೆ. ಮತ್ತೆ ಆಮೇಲೆ ನಮ್ಮ ಅವ್ವ ಅಪ್ಪ ನನಗೆ ಹೇಳಿಲ್ಲ ಮಾಡಿಲ್ಲ ತಂದ್ಬಾರ್ದಲ್ಲ ನೀವು, ಅದಕ್ಕೆ ಮತ್ತೆ ನಿಮಗೆ ಒಂದು ಮಾತು ಕೇಳಿ ಆಮೇಲೆ ಮುಂದುವರೆದ್ರ ತಂದು ಕಳ್ಸಿ ನೋಡು. ಈಗ ಒಂದು 15 ದಿನದಾಗ ಮುಂದರ ಚಲೋ ಇಲ್ಲ ಹಂಗಾಗ್ಬಿಟ್ಟು ನಿಮ್ಮ ಮನೆಯಲ್ಲಾಗ ಇದೆ ಒಂದು 15 ದಿನದಾಗ ಮಾಡ್ಬೇಕಂತ ನಾಟಿ ಹ್ಯಾಂಗೆ ಮಾಡೋಮ್ರಪ್ಪ? ಅಯ್ಯೋ ಅಲ್ಲಿ ಬೇಯವ್ವ 15 ದಿನದಾಗ ಲಗ್ನ? ಅದು ಹೆಂಗೆ ಹೋಗುತ್ತೆ ಬೇ 15 ದಿನದಾಗ ಲಗ್ನ? ಹಾಂ ಎಲ್ಲ ತಯಾರಿ ಮಾಡ್ಕೋಬೇಕು ಮಾಡಬೇಕು, 15 ದಿನದಾಗ ಆಗುತ್ತೈತಿ ಬೇ. ಇನ್ನೂ ಸ್ವಲ್ಪ ದಿನ ಮುಂದೆ ಹೋದ್ರೆ ನಡೀತಿತ್ತಲ್ಲ. ಅಯ್ಯಪ್ಪ ನಿನಗೆ ಇರೋತನ ಹೇಳಿದ್ನೆಪ್ಪ, ಮುಂದಾದ್ರೆ ಮತ್ತೆ ಇದು 15 ದಿನ ಮಾಡಿದ್ರೆ ಲಗ್ನದ ಮುಂದಾದ್ರೆ ಮತ್ತೆ 1 ತಿಂಗಳ ಮಟ್ಟ ದಿನ ಚಲೋ ಇಲ್ಲತ್ತ ಹೇಳತ್ತಾರ. ನಿಮ್ಮ ಅಪ್ಪ ಹೋಗಿ ಐನಾರನ್ನ ಕೇಳ್ಕೊಬಂದಂತ. ಮತ್ತೆ ಮುಂದೆ 1 ತಿಂಗಳು ಹೋಲಿ ಮಾಡಲಿ ಅಂತಂದ್ರೆ ಬಿಡ್ರಿ. ಇಲ್ಲಿ ಕೈವ ಬೇಡ 2 ದಿನ ಭಾಳ ಆಗುತ್ತಾ ಮಾಡ್ತಂದ್ರೆ ಈಗ ಮಾಡುಮಂತ. ಆಯ್ತು ಬೇ, ನೀ ಹ್ಯಾಂಗೆ ಹತ್ರ ನೋಡಿ ಹಂಗೆ ನೋಡು. ನಮ್ದೇನು ಮತ್ತು 7 ತಿಂಗಳು ಅಂದ್ರೆ ಭಾಳ ದಿನ ಆಗುತ್ತೆ ಬಿಡು. ಆಯ್ತು ತಗೋ, ನೀವು ಹ್ಯಾಂಗೆ ಹತ್ರ ನೋಡಿ ಹಂಗೆ. ಅಲ್ಲೆಲ್ಲ ರತ್ನಿ ಇವನು ಕೇಳಿದ್ರೆ ಇವೇನು ಹೇಳ್ತಾನೆ? ಹಾಂ ಲಗ್ನ ಆಗೋ ನಾ ಕೇಳಲ್ಲಿ, ಅವ್ನು ಬಿಟ್ಟು ಉಸುರ್ನೇ ಕೇಳತ್ತ. ಲಗ್ನ ಆಗೋ ಏನು ಹೇಳ್ತಾನೆ ಕೇಳೋ. ಲಗ್ನ ಆಗೋ ಮಾ ಸುಮ್ಮನೆ ನಿಂತ ನೋಡಮ್ಮ ಮಾವ ನನ್ನ ಮಗ. ಅಲ್ಲಿ ಬೇಯಪ್ಪ ನಂದೇನೈತಿ? ಹಾಂ ನೀವೆಲ್ಲರೂ ಹ್ಯಾಂಗೆ ಹತ್ರ ನೋಡಿ ಹಂಗೆ ಮಾತಾಡಿದ್ರೆ ಮತ್ತೆ ದುಕೊಂಡಮ್ಮ ಏನರ ಅಂತೀರಿ, ಮಾತಾಡ್ಲಿಕ್ಕಂದ್ರೆ ಹಿಂಗೆ ಅಂತೀರಿ. ನೀವು ಹ್ಯಾಂಗೆ ಹತ್ರ ನೋಡಿ ಹಂಗೆ. ನೀವು ಈಗ ತಾಯಿ ಕಟ್ಟಂದ್ರೆ ಈಗ ಕೊಡ್ತೀರಿ. ನೀವು ಮುಂದೆ 7 ತಿಂಗಳು ನಡೀತದಪ್ಪ ಅಂತಂದ್ರೆ ನನಗೇನಲ್ಲಪ್ಪ 2 ತಿಂಗಳಾಗಿಂದ ಲಗ್ನ ಹಾಕಿನಂತ. ಮತ್ತೆ 1 ತಿಂಗಳು ಬಿಡುದಪ್ಪ, ಸುಮ್ಮನೆ ಕಡಿದ್ರೆ ಬಿಡಕ್ಕೆ ಹೋಗ್ಬಾರ್ದು. ಭಾಳ ದಿನ ಗಟ್ಟಿದು ಮಾಡಿಂದ ಆಯ್ತು ಲಗ್ನ ಮಾಡ್ಬಿಡುಮ್ರತ್ 15 ದಿನದಾಗ. ಸುಮ್ಮನೆ ಭಾಳ ಮಂದಿ ಹೇಳ್ಬೇಡ, ಸುಮ್ಮನೆ ಬೇಕಾದವ್ರಿಗೆ 8 ಮಂದಿ ಹೇಳಿ ಲಗ್ನ ಮಾಡ್ಬಿಡುಮ್ರತ್. ಅಲ್ಲಿ ಬೇಕಾದವ್ರಿಗೆ ಅಂದ್ರೆ ಹಂಗೆ ಮಾಡೋದಾಗುತ್ತೆ? ಹಾಂ ಮತ್ತು ಎಲ್ಲರಿಗೂ ಹೇಳಬೇಕಾಗುತ್ತೆ. ಮತ್ತು ನನಗೆ ಹೇಳಿಲ್ಲ ನೀವು ಹೇಳ್ತಾರೆ. ಈಗ ಗಟ್ಟಿ ಬಿಡಕ್ಕೆ ಯಾರಿಗೂ ಹೇಳಿಲ್ಲ ಮಾಡಿಲ್ಲ ಅಂತಾರೆ. ಮತ್ತು ಲಗ್ನಕ್ಕೆ ಹೆಂಗೆ ಬಿಟ್ಟು ಮಾಡೋದಾಗುತ್ತೆ? ಎಲ್ಲರಿಗೂ ಹೇಳೋ ಮಂತ್ ತಗೋ, ಖರ್ಚಿನಾಗ ಖರ್ಚಾಗುತ್ತೆ. ಯಾಕೆ ತಿಳಿ ಕೊಡಿಸ್ಕೋದು? ಯಾಕಪ್ಪ ನೀನು ಹೆಂಗೆ ಅನ್ನಕತ್ತಿಲ್ಲ? ಯಾಕೆ ನಾವು ನಿನ್ನ ಲಗ್ನಕ್ಕೆ ಖರ್ಚು ಗಿರ್ಚು ಭಾಳ ಮಾಡಲ್ಲ ಅನ್ನಕತ್ತೇವೆ ನಿನಗೇನು? ಎಲ್ಲಿ ಭಾಳ ಮಂದಿ ಬಂದ್ರೆ ಖರ್ಚು ಭಾಳ ಆಗುತ್ತೆ, ಅದಕ್ಕೆ ನಮ್ಮ ಭಾಳ ಮಂದಿ ಹೇಳಕತ್ತಿಲ್ಲ ಅಂತ ಅನ್ಕೊಳಕತ್ತೆ ನಿಮ್ಮ ಮನಸ್ಸಿನಾಗ. ಹಂಗೆ ಹೇಳಿದ್ರೆ ಈಗ ಹೇಳ್ಬಿಡುತ್ತಮ್ಮ, ಹಂಗೇನಿಲ್ಲ ಮುಂದೆ 1 ತಿಂಗಳು ಬಿಟ್ಟು ಮಾಡುವಂತೆ. ನಾವೇನದು ತಲೆ ಕೊಡಿಸ್ಕೋದಿಲ್ಲ. ನಾವು ಅದಕ್ಕೆ ಹೇಳಕತ್ತಿ ಅಂದ್ರೆ 15 ದಿನದಾಗ ಅಂತಂದ್ರೆ ಒಬ್ರಿಗೆ ಹೇಳೋದು ಒಬ್ರಿಗೆ ಬಿಡೋದಾಗುತ್ತೆ. ಈಗ ಹೇಳಕತ್ತಿ ಎಲ್ಲರಿಗೂ ಒಮ್ಮೆ ಅಂತಂದ್ರೆ 15 ದಿನ ಅಂತಂದ್ರೆ ಓಡಾಡೋದು ಆಗಲ್ಲ. ಅಲ್ಲಿ ಬೇಯವ್ವ ನಾ ಏನಂತೀನಿ ಈಗ ಅನ್ನಕ್ಕರ ನಿನಗೆ? ನಾ ಅದಕ್ಕೆ ಏನೂ ಮಾತಾಡೋಕ್ಲಾರ ಸುಮ್ಮನೆ ನಿಂತಿದ್ದೀವಿ. ಅಪ್ಪ ಒಂದು ಸುಮ್ಮನೆ ಇರೋದಿಲ್ಲ ಕಡೆ. ನೀವು ಹೆಂಗೆ ಹತ್ತಿರ ನೋಡಿ ಹಂಗೆ. ನನಗೇನು ಕೇಳಕ್ಕೆ ಹೋಗ್ಬೇಡ್ರಿ, ಮಾಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಲಗ್ನ ದಿನ ಬಂದು ಒಂದು ತಾಳಿ ಕಟ್ಟಲಿ ಅಂತ ತಾಳಿ ಕಟ್ತೀನಿ ಅಂತ ನಾ ಹುಡುಗಿ. ಅಲ್ಲಿ ತಮ್ಮ ನಮ್ಮ ಹಂಗಂತ ಹಿಂಗತ್ತ ಅಂತ ಅನ್ನೋದಲ್ಲ. ನೀವು ಮಾತಾಡೋ ಅರ್ಥನ ಅದು ಕೇಳ್ಬೇಕಾದ್ರೆ 4 ಮಂದಿಗೆ ನೀ ಹೆಂಗಂತಿ ಅಂತ ಅನ್ನೋದು. ಇದನ್ನು ಕೂತ್ಕೊಂಡಿದ್ದು ವಿಚಾರ ಮಾಡಿ ನೀ ಹೆಂಗೆ ಮಾತಾಡಿ ಅಂತ ಅನ್ನೋದು. ನಮಗೆ ಹಿಂಗನ ನಾ ಮನ್ಸಿಗೆ ಹತ್ತಕೊಳ್ಳಿ ಮಾತು. ಹೋಗಲ್ಲಕ್ಕೆ ಬಿಡ ನಿನ್ನ ಮಂಜಾಳ ಒಯ್ಲಿ ಆ ಕಡೆ ಹಿಂದಂದ ಕಡೆ ಇಟ್ಟು ಮಾಡ್ಕೋತ. ಇನ್ನು ಏನು ಮಾತಾಡಕತ್ತೀವಿ? ಏನು ಸುದ್ದಿ? ಹಗಲ ಅಂತೆಗೇನು ಬಗ್ಲ ತೆಗಿದ, ಬಗ್ಲ ಅಂತೆಗೇನು ಹಗಲ ಅಂತೆಗಿತ. ಹುಚ್ಚಿಗೆ ಹಂಚಾಳ ಹುಚ್ಚಿಗೆ ಹಂಚಿ ಏನ ನಿಂದೇನ ಕಡೆ ಮತ್ತೆ ನೀ ಯಾಕೆ ಬೇಕತ್ತಿ ನನಗೆ? ಮೊದಲಾಡ ಹುಚ್ಚಿಗೆ ಹಂಚಿ ಅಂತಂದಲ್ಲಿ ಆಸ್ತಿ ಮಾಡಿಟ್ಟಿನಿ ನಾನು. ನಿಂದೇನದು ಆಸ್ತಿ? ನೀನು ಬಾ ಮಾತಾಡಕ್ಕೆ ಹೋಗ್ಬೇಡಿ, ನೀ ಹೇಳ್ತೀನೋ ನೀನು. ಯವ್ವ ಆಯ್ತೋರ ಯವ್ವ, ನಿನಗೆ ಏನು ಮಾಡಕ್ಕೆ ಹೋಗೋದಿಲ್ಲನು. ನಿನ್ನ ಮನ್ಸಿಗೆ ಹೆಂಗೆ ಬರ್ತದೆ ನೋಡಿ ಹಂಗೆ ಮಾಡು. ನಾವಂತೂ ಏನೂ ಕೇಳಕ್ಕೆ ಹೋಗೋದಿಲ್ಲ. ನೀ ಬಲ, ನಿನ್ನ ಮಕ್ಕಳು ಬಲ. ಅಟ್ಟು ಸುಮ್ಮಿರು. ಬರಬೇಡಿ ನನ್ನ ಬರ್ಕೊಂಡು ನಂದೊಂದು ಇರಲಿ ಅಂತಂದು ಎಲ್ಲಾದ್ರೂ ಹೋಗು. ನೋಡಪ್ಪ ತಮ್ಮ, ನಾ ಅಂತೂ ಹೇಳಿನಿ ಮುಂದೆ ನಿಮ್ಮ ಹೆಂಗೆ ಬರ್ತನೋ ಹಂಗೆ. ನನಗತ್ರ 15 ದಿನದಾಗ ಮದುವೆ ಮಾಡ್ಬೇಕು ಅನ್ನೋದು. ಮುಂದೆ ಭಾಳ ದಿನ ಆಗುತ್ತಂತ ನಾ ಹೇಳ್ಕೊತೀನಿ. ಇಲ್ಲ ಬೇಡ, ನಮ್ಗೆ ಅವ್ರಿಗೆ ಹೇಳ್ಬೇಕು ಇವ್ರಿಗೆ ಹೇಳ್ಬೇಕಾದ್ರೆ 8 ತಿಂಗಳು ಬಿಡ್ರಿ. 8 ತಿಂಗಳು ಬಂದಿಂದ ಮಾಡ್ಕೊಳಕತ್ತಿರತ್ತೆ. ಮುಂದೆ ಗಟ್ಟಿ ಮುರಿತು ಮಾಡ್ತದ ನನಗೇನು ಹೇಳಕ್ಕೆ ಹೋಗ್ಬೇಡ್ರಿ. ಆಯ್ತು ಅವ್ರ ಬೇಯವ್ವ, ಏನು ಬಾ ತಿಳಿ ಕೊಡಿಸ್ಕೊಳಕೋಬೇಡ. 15 ದಿನದಾಗ ಅಂದಿಲ್ಲ, 15 ದಿನದಾಗ ಲಗ್ನ ಮಾಡೋಮಂತೆ. ನಮ್ಮ ಕೈಲಿ ಎಟ್ಟಾಗುತ್ತೋ ನಾವು ಆ ಕಡೆ ಓಡಾಡ್ತೇವತ್ತೆ. ತಗೋ ಸುಮ್ಮನೆ ತಲೆ ಕೊಡ್ಸ್ಕೊಂಡು ನೀವೆಲ್ಲ ಜಗಡ್ಕೋತ ಕುದುರಬೇಡ್ರಿ. ನಾ 15 ದಿನ ಓದೈತಿ. ಈ ಜಗಡ್ರೊಳಗೆ ಮತ್ತೆ 15 ದಿನ ಹೋಗ್ಬಾರ್ದಿನ. ಆಯ್ತವ್ರಪ್ಪ, ಏನು ಮಾಡ್ತೀನಿ ನೋಡಿ ಮಾಡ್ರಿ. ನಾನೇನು ಬೀಗ್ತಿಗೆ ಫೋನ್ ಹಚ್ಚಿ ಹೇಳ್ತೇನೆ ಅಂತೀನಿ. ಬಟ್ಟೆ ಸಂತಿ ಅದು ಇದು ಮಾಡ್ಬೇಕಿನ್ನು. ನಾಳೆಗೆ ಹೋಗುಮಂದ್ರೆ ಮತ್ತೆ ಬಟ್ಟೆ ಸಂತಿಗೆ ಅದು. ಹ್ಞೂ ಬೇ ಆಯ್ತು, ನಾಳೆಗೆ ಹೋಗಿ ಬಂದ್ರದ್ದು ಬಟ್ಟೆ ಸಂತಿಗಿನ ಭಾಳ ದಿನ ಏನು ಓದಿಲ್ಲ. ಬಟ್ಟೆ ಸಂತಿಗೆ ಹೋಗಿ ಬಂದ್ರದ್ದು ಫೋನ್ ಹಚ್ಚಿ ಹೇಳ್ಬಿಡು ಅವ್ರಿಗೆ. ಆಯ್ತು ಹಚ್ಚಿ ಹೇಳ್ತೀನಿ ಅಂತ ನಾನು. ಹೋರಿ ಊಟ ಅದು ಮಾಡ್ಕೊಂಡು ಕೆಲ್ಸಕ್ಕೆ ಹೋರಿನ.